ರಕ್ಷಣೆಯನ್ನು ಮಾಡಿದ್ದೇವೆ. ಪರಿಸ್ಥಿತಿ ರೈತರಿಗೆ ಆಶಾದಾಯಕವಾಗಿ ಇಲ್ಲ. ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪಟ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಹಂತೇಶ್ ತೊಟಗಿ ಹಾಗೂ ಮಹಂತೇಶ್ ಕೊಟ್ಟೂರ್ ಶೆಟ್ಟಿ ಅವರ ಜಮೀನಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೆಸರು, ಆಮೇಲೆ ಹತ್ತಿ, ಮೆಕ್ಕೆಜೋಳ ಅಲ್ಲೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಹೆಸರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿದೆ ನಮ್ಮ ಹತ್ರ. ನಮ್ಮ ಅಭಯ್ ಪಾಟೀಲ್ ಅವರು ತೋರಿಸ್ತಾ ಇದ್ದಾರೆ. ಇದ್ರೊಳಗೆ ಕಾಳೆ ಇಲ್ಲ. ನೀವು ನೋಡ್ಬೋದು. ಈಗ ಬರೇ ಟೊಕಳ ಇದೆ. ಎಲ್ಲಿ ಯಾವ ಹೆಸರಿನ ಹೊಲದಲ್ಲಿ 8 ರಿಂದ 12 ಕ್ವಿಂಟಾಲ್ ಬೆಳೀತಾ ಇದ್ರು ಪ್ರತಿ ವರ್ಷ. ಈ ಸಾರಿ 20 kg ಬರಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಹೆಸರು ನಾವು ಅದಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಆ ಕಡೆ ಲಾಸ್ಟಿಗೂ ಕೂಡ ಇದೆ ಹೆಸರು, ಆ ಕಡೆ ಅಲ್ಲಿಟ್ಟಿದ್ದಾರೆ. ನೀವು ಇಡೀ ಒಂದು ರಾಶಿ ಇದು ಮಾಡಿದ್ರು ಕೂಡ ಒಂದು 2 kg 3 kg ಬರಲ್ಲ. ಅವತ್ತು ಕಾಳು ಹೆಂಗಿದೆ ಅಂತ ಹೇಳಿದ್ರೆ ಸೀರ್ಲುಗಾಳು ಸಣ್ಣದು, ಈ ಸಾಸಿವೆ ಕಾಳಷ್ಟು. ಆ ಪರಿಸ್ಥಿತಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿದೆ ಹೆಸರಿನ ಪರಿಸ್ಥಿತಿ. ಅದೇ ತರ ನಾವು ಬೂದಿಗೊಪ್ಪ ಅಲ್ಲಿ ಮಹಾರುದ್ರ ಕುಲಗೋಡ್ ಹೋಗಿದ್ವಿ, ಚಂದರ್ಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೆರೆಯನ್ನ ನೋಡಿದ್ವಿ ನಾವು. ಚಂದರ್ಗಿ ಕೆರೆ ಒಂದು ಹನಿ ನೀರಿಲ್ಲ ಅಲ್ಲಿ, ಒಂದು ಹನಿ. ರಾಮದುರ್ಗ ತಾಲೂಕು ಚಂದರ್ಗಿನಲ್ಲಿ ಒಂದು ಹನಿ ನೀರಿಲ್ಲ. ಅಲ್ಲಿ ಕುರಿ ಮೇಯಿಸುವಂಥವ್ರು ಸಿಕ್ಕರು, ಕುರಿಗಳಿಗೆ ನೀರಿಲ್ಲ ಕುಡಿಯಕ್ಕೆ. ಇದು ರಾಮದುರ್ಗ ತಾಲೂಕಿನ ಭಯಾನಕ ಪರಿಸ್ಥಿತಿ. 28 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಕೆರೆ ಅದು. ಯಾವುದು? ಚಂದರ್ಗಿ ಕೆರೆ. ಅದಕ್ಕೆ ನೀರು ತುಂಬಿಸ್ತಕ್ಕಂಥ ಯೋಜನೆಯೂ ಕೂಡ ಆಗಿದೆ. ಆದರೆ ನೀರು ಒಂದು ಹನಿ ಬಂದಿಲ್ಲ ಅಲ್ಲಿ. ಅದರ ದುಡ್ಡು ಮಾತ್ರ ಖರ್ಚಾಗಿದೆ. ಆಮೇಲೆ ಸಾಲಾಪುರ ವೀರಭದ್ರೇಶ್ವರ ಏತ ನೀರಾವರಿ ಚಾಲನೆ ಆಗಬೇಕು. ಇದರಿಂದ 60 ಹಳ್ಳಿಗಳಿಗೆ ರೈತರಿಗೆ ಸಹಾಯ ಆಗತ್ತೆ, ರೈತರು ನೀರಾವರಿ ಮಾಡ್ಕೊಳ್ಬೋದು ಅಂತ ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದು ಭೂಮಿ ಪೂಜೆಯನ್ನೆಲ್ಲ ಮಾಡಿ ಆಯ್ತು ಆ ಕಾಮಗಾರಿದು. ಆದರೆ ನೀರು ಬಂದಿಲ್ಲ. ಇದು ರಾಮದುರ್ಗ ತಾಲೂಕಿನ ಕರಾಳ ಇತಿಹಾಸ.